ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಾನು ಎದ್ದೇಳೋದು ಯಾವಾಗಲೂ ಲೇಟೇ. ಹಾಗೆ ಇವತ್ತು ಕೂಡ 7:15 7:45 ಆಗಿತ್ತು. ಆವಾಗಿದ್ದೆ. ಎದ್ದ ತಕ್ಷಣ ನಾನು ದೇವ್ರ ಫೋಟೋನ ನೋಡಿ ಮೊದಲು ಮಾಡೋ ಕೆಲಸನೇ ಹಾಲು ತರೋದಕ್ಕೆ ಹೋಗೋದು. ಇಲ್ಲಿಂದ ಕೆಳಗಡೆ ಇಳಿದು ಒಂದು ಸ್ವಲ್ಪ ದೂರ ಹೋದರೆ ಸಾಕು, ಅಂಗಡಿ ಸಿಗುತ್ತೆ. ಅಲ್ಲೇ ಹೋಗಿ ಹಾಲನ್ನ ತರ್ತೀನಿ. ಒಂಥರ ನಾನು ಎದ್ದ ತಕ್ಷಣ ಈ ಥರ ಮಾಡೋದ್ರಿಂದ ನನಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ಮತ್ತೆ 4th ಫ್ಲೋರ್ಗೆ ಹತ್ತಬೇಕು. ಬರೀ ಒಂದು ಪ್ಯಾಕ್ ಹಾಲು ತಗೊಂಡು 4th ಫ್ಲೋರ್ ತನಕ ಹತ್ತಬೇಕು. ಸೊ ಅದನ್ನು ಹತ್ತಿ ಇಳಿಯೋದ್ರೊಳಗಡೆ ನನ್ನ ನಿದ್ದೆ ಎಲ್ಲ ಕಣ್ಮರೆ ಆಗೋಗಿರುತ್ತೆ. ಮತ್ತೆ ಹುಡ್ಕಿದ್ರೂ ಬರಲ್ಲ, ಅಷ್ಟು ನಿದ್ದೆ ಹೋಗಿರುತ್ತೆ. ಅಲ್ಲಿಂದ ಬಂದ ತಕ್ಷಣ ಈ ಬಿಸಿಲಿಗೂ ಮತ್ತು ನಾನು ಹತ್ತಿ ಇಳ್ದಿರೋದಕ್ಕೂ ಫುಲ್ಲು ಸೆಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಮನೆಗೆ ಬಂದು ಒಂದು 5 ನಿಮಿಷ ರೂಮಲ್ಲಿ ಕೂತು ಫ್ಯಾನ್ ಹಾಕ್ಕೊಂಡು ಆಮೇಲೆ ಟೀ ಇಟ್ಕೊಳ್ಳೋದಕ್ಕೆ ಹೋಗ್ತೀನಿ. ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ಹೇಳಿ ನೆನ್ನೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ವಾಂಗಿಬಾತನ್ನ ಮಾಡೋಣ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಹೋದ್ಸಲ ತರಕಾರಿ ತಂದಾಗ 2 ಬದನೆಕಾಯಿ ಹಾಗೆ ಮಿಕ್ಕೋಗ್ಬಿಟ್ಟಿತ್ತು. ಅದರಲ್ಲೇ ವಾಂಗಿಬಾತನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಬರೀ ರೈಸ್ ಐಟಮೇ ಮಾಡಬೇಕು. ಮಿಡಲಲ್ಲಿ ಎಲ್ಲೂ ಕೂಡ ಚಪಾತಿ, ದೋಸೆ, ರೊಟ್ಟಿ ಈ ಥರದ್ದೇನು ಕೂಡ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ತಿನ್ನೋದು ಇಲ್ಲ. ಹಾಗಾಗಿ ನಾನು ಸೋಮವಾರದಿಂದ ಶನಿವಾರದವರೆಗೂ ಕೂಡ ಬರೀ ರೈಸ್ ಐಟಮೇ ಮಾಡೋದಾಗುತ್ತೆ. ಡೈಲಿ ನನಗೆ ಅದೇ ಒಂಥರ ಟೆನ್ಷನ್ ಆಗುತ್ತೆ. ನಾಳೆ ಏನು ಮಾಡೋದು, ನಾಳೆ ಅಡುಗೆ ಏನು ಮಾಡೋದು, ಸಾಂಬಾರು ಏನು ಮಾಡೋದು, ತಿಂಡಿ ಏನು ಮಾಡೋದು, ಇದೇ ಥರ ಆಗೋಗ್ಬಿಡುತ್ತೆ. ಬಟ್ ಭಾನುವಾರ ಅಂದರೆ ನನಗೆ ಆ ಟೆನ್ಷನ್ ಇರಲ್ಲ. ಯಾಕೆಂದರೆ 3 ಐಟಮ್ ಇರುತ್ತೆ: ದೋಸೆ, ರೊಟ್ಟಿ, ಚಪಾತಿ. ಆ 3ರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿಕೊಟ್ಬಿಡ್ತೀನಿ. ಆದರೆ ಬೇರೆ ದಿನಗಳಲ್ಲಿ ತುಂಬಾ ಹಿಂಸೆ ಆಗುತ್ತೆ. ಹಾಗಾಗಿ ಡೈಲಿ ಒಂದೊಂದು ಥರ ರೈಸ್ ಐಟಮ್ನ ಮಾಡೋದು ಹಿಂಸೆ. ಆದರೂ ಕೂಡ ಒಂದೊಂದು ದಿನ ವೀಕ್ ಡೇಸ್ಗಳಲ್ಲೇ ದೋಸೆ ಏನಾದರೂ ಮಾಡಿದ್ರೆ ಅವರು ಬೆಳಗ್ಗೆ ಮಾತ್ರ ತಿಂದೋಗ್ತಾರೆ. ಮಧ್ಯಾಹ್ನಕ್ಕೆ ನಾನು ಸಪ್ರೇಟಾಗಿ ಮತ್ತೆ ರೈಸ್ ಐಟಮ್ ಏನಾದರೂ ಮಾಡಿಕೊಡ್ಬೇಕಾಗುತ್ತೆ. ಆ ರಿಸ್ಕ್ ಯಾರಿಗೆ ಬೇಕು ಅಂತ ಹೇಳಿ ನಾನು ಆ ಕೆಲಸಕ್ಕೆ ಕೈನೇ ಹಾಕೋದಿಲ್ಲ. ಹಾಲು ತಂದು ಟೀ ಕೂಡ ಇಟ್ಕೊಂಡಿದ್ದೆ. ನಾನು ನಿನ್ನೆ ನೈಟ್ ಏನು ಪಾತ್ರೆಗಳನ್ನ ತೊಳೆದು ಇಟ್ಟಿದ್ದೆ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಟೀ ಆಗೋದ್ರೊಳಗಡೆ ರೈಸ್ಗೂ ಕೂಡ ಇಟ್ಕೊಂಡೆ. ಅದಾದಮೇಲೆ ಸಮಾಧಾನವಾಗಿ ಟೀ ಕುಡಿದು ಬಂದು ಬೇಕಾದರೆ ವಾಂಗಿಬಾತನ್ನ 5 ನಿಮಿಷದೊಳಗಡೆ ಮಾಡ್ಕೋಬಹುದಲ್ಲ ಅಂತ ಹೇಳಿ ರೈಸ್ಗೂ ಕೂಡ ಇಟ್ಕೊಂಡೆ. ನಾವು ಮನೆಯಲ್ಲಿ ಇಬ್ಬರೇ ಇರೋದ್ರಿಂದ ನಮಗೆ 1/4 ಲೀಟ್ರ್ ಹಾಲು ಸಾಕಾಗೋಗ್ಬಿಡುತ್ತೆ. ನಮ್ಮ ಮನೆಯವರು ಯಾವಾಗಲೂ ಕೂಡ ಬೈತಾರೆ, ಸಂಜೆನೇ ಹಾಲನ್ನ ತಂದಿಡ್ಕೊ, ಬೆಳಗ್ಗೆ ಹೋಗೋದು ತಪ್ಪುತ್ತೆ, ಮೆಟ್ಲಿಳಿದು ಮೆಟ್ಲು ಹತ್ತೋದು ಅಂತ. ಬಟ್ ನನಗೆ ಸಂಜೆ ತರೋದು ಅಷ್ಟು ಇಷ್ಟ ಆಗಲ್ಲ. ಕೆಲವು ಸಲ ಸಂಜೆ ತಂದರೂ ಕೂಡ ಬೆಳಗ್ಗೆ ಒಡೆದೋಗ್ಬಿಡುತ್ತೆ. ಆವಾಗ ಸುಮ್ಮನೆ ಹಾಲು ಕೂಡ ವೇಸ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಬೆಳಗ್ಗೆನೇ ತಂದ್ಕೊಳ್ತೀನಿ. ಈ ಕಡೆ ಕಾಫಿನ ಅವ್ರನ್ನ ಎಬ್ಬಿಸಿ ಕಾಫಿನ ಕೊಟ್ಟು ನಾನು ಕೂಡ ಅಲ್ಲೇ ಕೂತ್ಕೊಂಡು ಕಾಫಿನ ಕುಡಿತೀನಿ. ನಮಗೆ ಕಾಫಿ ಕುಡಿಯೋದಕ್ಕೆ ಒಂದು 1/4 ಗಂಟೆ ಬೇಕು. ಫೋನ್ ನೋಡಿಕೊಂಡು ಕಾಫಿನ ಕುಡ್ಕೊಂಡು ಮಾತಾಡಿಕೊಂಡು ಬರೋದ್ರೊಳಗಡೆ ಅಲ್ಲೊಂದು 1/4 ಗಂಟೆ ವೇಸ್ಟಾಗಿ ಹೋಗುತ್ತೆ. ಹೇಗೆ ನೋಡಿದ್ರೂ ನಾನು ತಿಂಡಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರೊಳಗಡೆ 8:15 ಆಗುತ್ತೆ. ವಾಂಗಿಬಾತ್ ಅಲ್ವಾ, ಸ್ವಲ್ಪ ಬೇಗನೆ ಆಯಿತು. ನಮ್ಮನೆಯವರು ಟೀನ ಕುಡಿದು ಮತ್ತೊಂದು ಸಲ ಮಲ್ಕೊಳ್ತಾರೆ. ಮತ್ತೆ ಅವ್ರನ್ನ ಬಂದು ಎಬ್ಬರಿಸೋದು ನನಗೆ ದೊಡ್ಡ ಟಾಸ್ಕು. ಏಕೆಂದರೆ ಅವರಿಗೆ ಬೆಳಗ್ಗೆ ಹೊತ್ತು ನಿದ್ದೆ ಏನು ಕಾವ್ಯಂಗೆ. ನಮ್ಮ ಯಜಮಾನ್ರು ಬಾತ್ರೂಮಲ್ಲಿ ಕಳೆದೋಯ್ದಾರೆ. ಇಲ್ಲ, ಪಿಟ್ಗುಂಡಿ ಒಳಗೆ ಹೋಗ್ಬಿಟ್ಟವ್ರೆ. ನಮ್ಮ ಮನೆಯವರು ಅಷ್ಟು ಲೇಟಾಗಿ ಎದ್ದೇಳೋದಕ್ಕೋ ಏನೋ ನಾನು ಇಷ್ಟು ಸೋಂಬೇರಿಯಾಗಿರೋದು. ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೀನಿ, ಅಯ್ಯೋ ಅವ್ರು ಎದ್ದೇಳೋದು 9 ಗಂಟೆ 9:30, ಅವ್ರು ಹೊರಡೋದು 9:30 ಆಗುತ್ತಲ್ಲ, ನಿಧಾನಕ್ಕೆ ಎದ್ದು ತಿಂಡಿ ಮಾಡೋಣ ಅಂತ ನೈಟೇ ಫಿಕ್ಸ್ ಆಗಿರ್ತೀನಿ. ಹಾಗಾಗಿ ನಾನು ಕೂಡ ಬೇಗ ಎದ್ದೇಳೋದಿಲ್ಲ. ಅವರು ಕೂಡ ನನ್ನನ್ನು ಯಾವತ್ತೂ ಎದ್ದೋ ಅಂತ ಹಿಂಸೆನೂ ಕೂಡ ಕೊಡೋದಿಲ್ಲ. ನಾನು ಎದ್ದಾಗ ತಿಂಡಿ ಮಾಡಿ ಅವ್ರನ್ನ ಎಬ್ಬರಿಸಿದಾಗ ಅವ್ರು ಎದ್ದೇಳ್ತಾರೆ. ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಡ್ಯೂಟಿಗೆ ಹೊರಡ್ತಾರೆ. ನಂದು ಇವತ್ತು ತಿಂಡಿ ಬೇಗ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಅವ್ರ ಹಿಂದೆ ಮುಂದೆ ಸುತ್ತಾಡಿಕೊಂಡು ಹಿಂಸೆ ಕೊಡೋದು, ಬರೀ ಇದೇ ಕೆಲಸ ಮಾಡ್ಕೊಂಡಿರ್ತೀನಿ. ನಾನಂತೂ ಅವ್ರು ಹೋಗೋವರೆಗೂ ಕೂಡ ಯಾವುದೇ ಕೆಲಸನೂ ಮಾಡಲ್ಲ. ಒಂದು ಕೆಲಸ ಕೂಡ ಅಲ್ಲಾಡಿರಲ್ಲ. ಬರೀ ತಿಂಡಿ ಮಾಡಿ ಅವ್ರ ಬಾಕ್ಸಿಗೆ ಹಾಕ್ಕೊಡೋದು ಅಷ್ಟೇ ಕೆಲಸ. ಅವ್ರು ಹೋಗೋವರೆಗೂ ಅವರು ರೆಡಿ ಆಗೋವರೆಗೂ ಕೂಡ ಅವ್ರಿಗೆ ಹಿಂಸೆ ಕೊಡೋದು, ವೀಡಿಯೋ ಮಾಡೋದು, ಅವ್ರ ಕೈಲಿ ಬೈಸ್ಕೊಳೋದು, ಇನ್ನೂ ಯಾವತ್ತೂ ಹೊಡೆಸ್ಕೊಂಡಿಲ್ಲ, ಬೈಸ್ಕೊಳೋದು, ಬರೀ ಇಂಥದ್ದನ್ನೇ ಮಾಡ್ತಾ ಇರ್ತೀನಿ. ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು ಕೂಡ ಬರೀ ಮಾಡ್ಕೊಳ್ತಾ ಇರ್ತೀನಿ.
ಅದಾದಮೇಲೆ ಇವತ್ತು ಸ್ವಲ್ಪ ಬಟ್ಟೆ ಜಾಸ್ತಿನೇ ಇದ್ದು ಬಟ್ಟೆ ಕೂಡ ತೊಳ್ಕೋಬೇಕು. ನಮ್ಮಿದ್ರಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಬೇಗ ಬಟ್ಟೆನ ತೊಳೆದು ಹಾಕಲಿಲ್ಲ ಅಂದರೆ ನಮಗೆ ಬಟ್ಟೆ ತೊಳೆಯೋದಕ್ಕೆ ಜಾಗನೇ ಇರೋದಿಲ್ಲ. ಹಾಗಾಗಿ ನಾನು ಅವ್ರು ತಿಂಡಿ ತಿಂತ ಕೂತಿದ್ರು ಅದಷ್ಟೊತ್ತು ಕಡೆ ಅವರಿಗೆ ಬಾಕ್ಸಿಗೆ ಏನೇನು ಬೇಕು ಎಲ್ಲದನ್ನು ಕೂಡ ತುಂಬಿ, ಹಾಗೆ ಇವತ್ತು ಸೌತೆಕಾಯಿನ ಇಟ್ಟಿದ್ದೆ ಬಾಕ್ಸಿಗೆ ವಾಂಗಿಬಾತ್ ಜೊತೆಗೆ. ಅವರಿಗೆ ತಟ್ಟೆಗೂ ಹಾಕ್ಕೊಟ್ಟು ಅವ್ರು ತಿಂಡಿ ತಿನ್ನೋ ಗ್ಯಾಪಲ್ಲೇ ನಾನು ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೀಟಾಗಿ ಹಾಸಿಗೆನೆಲ್ಲ ಮಡಚ್ಕೊಂಡು ಎಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿಕೊಂಡು ರೂಮ್ ಕ್ಲೀನ್ ಮಾಡಿಕೊಂಡೆ. ರೂಮ್ದೊಂದು ಕೆಲಸ ಮುಗೀತು ಅಂದರೆ ಬಟ್ಟೆ ತೊಳೆದಾದ್ಮೇಲೆ ಬೇಕಾದರೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಬಟ್ಟೆ ತೊಳೆಯೋ ದಿನ ಎಲ್ಲ ಕೆಲಸನೂ ಪೆಂಡಿಂಗ್ ಇಟ್ಟು ಮೊದಲು ಬಟ್ಟೆನೇ ತೊಳೆದು ಬಿಡ್ತೀನಿ. ಯಾಕೆಂದರೆ ಬಿಸಿಲು ಚೆನ್ನಾಗಿದ್ದಾಗ ಮಧ್ಯಾಹ್ನದೊಳಗಡೆ ಎಲ್ಲ ಹಾರ್ಕೊಬಿಡ್ತವೆ. ಹಾಗಾಗಿ ಮೊದಲು ಬಟ್ಟೆನ ತೊಳ್ಕೊಬಿಡ್ತೀನಿ. ನಾನು ಬಟ್ಟೆನೆಲ್ಲ ನೆನೆಸೋದ್ರೊಳಗಡೆ ನಮ್ಮನೆಯವರು ಕೂಡ ಡ್ಯೂಟಿಗೆ ಹೊರಟರು. ಬಾಕ್ಸ್ನ ಇಟ್ಕೊಂಡು ಅವರಿಗೆ ಬಾಯ್ ಮಾಡಿ ನಾನು ಕೂಡ ಬಟ್ಟೆನ ತೊಳೆಯೋದಕ್ಕೆ ಕೂತ್ಕೊಂಡೆ. ಮನೇಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಆಯಿತು ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಅಯ್ಯೋ ಎಷ್ಟೊತ್ತಿಗೆ ತೊಳೆದು ಬಿಡ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ಟೆನೂ ಹಾಗೆ ಸಿಂಕಲ್ಲಿ ಪಾತ್ರೆ ಇದ್ದರೂ ಕೂಡ ಅಷ್ಟೇ ಎಷ್ಟೊತ್ತಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವೋ ಅಂತ ಅನಿಸುತ್ತೆ. ಅವರನ್ನ ಕಳಿಸಿ ನಾನು ಕೂಡ ಬಟ್ಟೆನ ತೊಳೆದು ಮೇಲಕ್ಕೆ ಹಾಕಿ ಬಂದೆ. ನಾನು ಹೋದಾಗ ಹೇಗೋ ಯಾರವೂ ಕೂಡ ಬಟ್ಟೆ ಇರಲಿಲ್ಲ. ಮೊದಲೇ ಬಟ್ಟೆನ ಹಾಕಿ ಬಂದೆ. ಬಟ್ಟೆನ ಹಾಕಿ ಕೆಳಗಡೆ ಬಂದು ನಾನು ಕೂಡ ತಿಂಡಿನ ಮುಗಿಸ್ಕೊಂಡೆ. ಇದಿಷ್ಟು ಕೆಲಸನ ಮಾಡಿಕೊಂಡ್ರೆ ನನಗೆ ಇನ್ನು ಸಂಜೆವರೆಗೂ ಯಾವುದೇ ಕೆಲಸ ಕೂಡ ಇರಲ್ಲ. ಸುಮ್ಮನೆ ಮಲ್ಕೊಂಡೇ ಇರ್ತೀನಿ, ಇಲ್ಲಾಂದರೆ ಫೋನ್ ನೋಡ್ತೀನಿ, ಇಲ್ಲಾಂದರೆ ಎಡಿಟಿಂಗ್ ಕೆಲಸ ಇದ್ದರೆ ಏನಾದ್ರು ಮಾಡ್ಕೊಳ್ತೀನಿ. ಸಂಜೆ ಮಲಗಿ ಎದ್ದು ಆಚೆ ಕಡೆ ಬಂದರೆ ಫುಲ್ಲು ವೆದರು ಈ ಥರ ಇತ್ತು, ಮಳೆ ಬರೋ ಥರ ಇತ್ತು, ಫುಲ್ಲು ಗಾಳಿ. ನಾನು ಎಲ್ಲಿ ಮಳೆನೇ ಬರುತ್ತೇನೋ ಅಂತ ಅಂದ್ಕೊಂಡೆ, ಆದರೂ ಕೂಡ ಮಳೆ ಬಂತು. ಈ ಥರ ವೆದರ್ನ ನೋಡಿ ತುಂಬಾ ದಿನ ಆಗಿತ್ತು. ಭೂಮಿ ಇಷ್ಟು ದಿನ ಕಾದಿ ಇವಾಗ ಫಸ್ಟು ಮಳೆ ಬಂದಾಗ ಆ ಸ್ಮೆಲ್ ಬರುತ್ತಲ್ಲ, ಮಣ್ಣು ಸ್ಮೆಲ್ಲು, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಅದನ್ನೆಲ್ಲ ನೋಡಿಕೊಂಡು ಹಾಗೆ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಕೆಳಗಡೆ ಮನೆ ಅಣ್ಣನ ಮಗಂದು ಬರ್ತಡೇ ಇತ್ತು. ಅವರು ಇನ್ವೈಟ್ ಮಾಡಿದ್ರು ಬನ್ನಿ ಅಂತ. ನಮ್ಮನೆಯವರಿಗೆ ಸ್ವಲ್ಪ ಕ್ಲೋಸ್ ಫ್ರೆಂಡು, ಹಾಗಾಗಿ ಹೋಗಲೇಬೇಕಾಗಿತ್ತು. ನಮ್ಮನೆಯವರು ನಾನು ಬರೋದು ಲೇಟ್ ಆಗುತ್ತೆ, ಅಷ್ಟರೊಳಗಡೆ ಹೋಗಿ ಏನಾದರೂ ತಗೋಬಾ ಭೂವಿಗೆ ಅಂತ ಹೇಳಿದರು. ನಾನು ಕೆಳಗಡೆ ಇಳಿದೋಗಿ ನೀನು ಚಾಕ್ಲೇಟ್ನೇ ತಗೊಳ್ಳೋಣ ಅಂತ ಹೇಳಿ ಡೈರಿ ಮಿಲ್ಕ್ನು ಕೂಡ ತಂದೆ. ಮೇಲ್ಗಡೆ ಬಂದು ಸಂಜೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅಂತ ಹೇಳಿ ನಾನು ಒಬ್ಬಳೇ ಟೀನ ಹಿಡ್ಕೊಂಡು ಕುಡ್ಕೊಂಡೆ. ನೆನ್ನೆಗೆ ಹೋಲಿಸ್ಕೊಂಡ್ರೆ ನನ್ನ ಮುಖ ಇವತ್ತು ಸ್ವಲ್ಪ ಪರವಾಗಿಲ್ಲ. ಏನು ಆ ಥರ ಅಲರ್ಜಿ ಇತ್ತು ಅದರಿಂದ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ನಮ್ಮ ಮನೆಯವರು 8:15 8:45 ಆಗುತ್ತೆ ನಾನು ಬರೋದು ಅಂತ ಹೇಳಿದರು. ಸೊ ನಾವು ಹೋಗೋದ್ರೊಳಗಡೆ ಆಲ್ರೆಡಿ ಬರ್ತಡೇ ಎಲ್ಲ ಮುಗ್ದೋಗಿರುತ್ತೆ ಅಂತ ಗೊತ್ತಿತ್ತು. ಆದರೂ ಕೂಡ ಅವ್ರು ಬರೋದ್ರೊಳಗಡೆ ರೆಡಿ ಆಗೋಣ, ಆಮೇಲೆ ಅವ್ರು ಬಂದು ರೆಡಿ ಆದರೆ ನನ್ನನ್ನು ನಿಜವಾಗ್ಲೂ ಬೈತಾರೆ, ಇಷ್ಟು ತನಕ ಮನೇಲೇ ಇದೆಯಾ ಆದರೂ ಕೂಡ ರೆಡಿಯಾಗಿರಲ್ಲ, ನಾನು ಬಂದಾದಮೇಲೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಂತ. ಹಾಗಾಗಿ ತಲೆಯೊಂದನ್ನು ಬಿಟ್ಟು ಇನ್ನು ಫೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿದ್ದೆ. ನಮ್ಮ ಮನೆಯವರು ಒಂದು 8:15 8:45ಗೆಲ್ಲ ಬಂದರು. ನಾನಿಲ್ಲಿ ಬೇಗ ಬರೋದೇ ಇಲ್ವೇನೋ, ಎಲ್ಲಿ ಟ್ರಾಫಿಕಲ್ಲಿ ಸಿಗಾಕ್ಕೊಳ್ತಾರೋ, ಇನ್ನೂ ಎಷ್ಟು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, 8:15ಗೆಲ್ಲ ಬಂದರು. ನಾವು ನಮ್ಮನೆಯವರು ಬಂದು ರೆಡಿಯಾಗಿ ನಾವು ಹೋಗೋದ್ರೊಳಗಡೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು. ಎಲ್ಲರೂ ಕೂಡ ಊಟನ ಮಾಡ್ತಿದ್ರು. ಪರವಾಗಿಲ್ಲ ಅಂದ್ಕೊಂಡು ನಾವು ನಿಧಾನಕ್ಕೆ ಹೋದ್ವಿ. ನಾನು ಯಾವಾಗಲೂ ಒಬ್ಬಳೇ ಮನೇಲಿ ಇರೋದ್ರಿಂದ ಸ್ವಲ್ಪ ಈ ಥರ ಎಲ್ಲ ಹೋಗೋದು ಕಡಿಮೆ. ಹಾಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಎಲ್ಲರನ್ನೂ ಮಾತಾಡಿಸೋದು ಇದು ಸ್ವಲ್ಪ ಕಡಿಮೆ. ಏಕೆಂದರೆ ನನಗಿಲ್ಲಿ ಅಷ್ಟಾಗಿ ಯಾರೂ ಗೊತ್ತಿಲ್ಲ. ಅದರಲ್ಲಾಗಿ ಗೊತ್ತಿರೋದು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಇದ್ದಾರೆ, ಅವ್ರು ಮಾತ್ರ. ಅವರು ಅವ್ರ ಫ್ಯಾಮಿಲಿ ಮಾತ್ರ ಗೊತ್ತು. ಅದು ಬಿಟ್ಟರೆ ಇನ್ಯಾರೂ ಕೂಡ ಇಲ್ಲಿ ನಂಗೆ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಹೋದಾಗ ಅಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ ಬರ್ತೀನಿ. ಸೊ ನಾನು ಹೋದಾಗ ಬರ್ತಡೇ ಎಲ್ಲ ಮುಗ್ದಿತ್ತು. ನಾವು ಹೋಗಿ ವಿಶ್ ಮಾಡಿ ಊಟನೂ ಕೂಡ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಅಲ್ಲೇ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ. ಅವನಿಗೆ ಏನೇನೆಲ್ಲ ಗಿಫ್ಟ್ ಬಂದಿದೆ ಅದನ್ನೆಲ್ಲ ತಂದು ತೋರಿಸ್ತಾ ಇದ್ದ. ಹಾಗೆ ಅದ್ರ ಜೊತೆ ಆಟ ಆಡ್ಕೊಳ್ತಾ ಇದ್ದ. ಅದನ್ನೆಲ್ಲ ನೋಡಿಕೊಂಡು ನಮ್ಮನೆಯವರು ಬಂದಾದಮೇಲೆ ಮತ್ತೆ ಮನೆಗೆ ರಿಟರ್ನ್ ಆದೆ. ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆದಷ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.